ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂದ್ರೆ ಆಕ್ಟ್ ಅಂತ ಇತ್ತು. ಇಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು, ನಿಮ್ಮ ಲೋಕಲ್ ಅವರು ಯಾರೋ ಒಬ್ರು ಕೇಸ್ ಹಾಕಿದ್ರು. ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ. ಅದನ್ನ ಬಿಟ್ಬಿಟ್ಟಿದೀವಿ ನಾವು. ವಿ ಡೋಂಟ್ ವಾಂಟ್ ಟು ಟೇಕ್ ಕಾರ್ಪೊರೇಷನ್ ಅಂಡರ್ ಕಂಟ್ರೋಲ್. ವಿ ಶುಡ್ ಲೀವ್ ಕಾರ್ಪೊರೇಷನ್ ಫ್ರೀಲಿ. ವಿ ಶುಡ್ ನಾಟ್ ಇಂಟರ್ಫಿಯರ್. ಗ್ರೇಟರ್ ಬೆಂಗಳೂರು ಆಕ್ಟ್, ಈ ಆಕ್ಟ್ ಇದೆಯಲ್ಲ, ಇದು ಕಾರ್ಪೊರೇಷನ್ ಒಳಗಡೆ ಸೇರಬಾರದು. ಯಾವ ರೀತಿ ಕಂಟ್ರೋಲ್ ತೊಗೊಳಕ್ ಕೊಟ್ಟಿದ್ರಿ ಅಂತ ಹೇಳಿ. ಅದಕ್ಕೆ ಬೇಡ ಅಂತ ಅಲ್ಲ, ಯಾವ ರೀತಿ ಅಂತ ಹೇಳಿ ಅಂತ ಎಕ್ಸ್ಪ್ಲೇನ್ ಮಾಡಿ. ಹಿಂದಿನ ಕಥೆ ಯಾಕೆ ನಮ್ಗೆ ನೀವು ತಗೊಳ್ಳಲ್ಲ, ಸಂತೋಷ. ಹೋಗದೆ ಇದ್ರೆ ಏನಾಗ್ತಾ ಇತ್ತು ಅನ್ನೋದೊಂದು ಪ್ರಶ್ನೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ GBA ಏನಿದೆ, ಹಾಗಾದ್ರೆ ಇನ್ಮೇಲೆ ಅದು ಪಾಲಿಸಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. CMC ಇದು ರೆಗ್ಯುಲರ್ ಆಕ್ಟಿವಿಟೀಸ್ ಅದು ಎಂಟರ್ ಆಗಲ್ವಾ? See, this is to bring more clarity to the function of the GBA and the corporation. We don't want GBA to. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. Interfere with the corporation because there are hundreds of corporations in Karnataka or outside. This should not be that ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ತರ್ತಾ ಇದೀವಿ ಅಷ್ಟೇ, ಗಮನಕ್ಕೋಸ್ಕರ. ನಾಳೆ ಬೆಳಗ್ಗೆ ಕ್ಲಾರಿಟಿ ಏನು ಅಂತ ಹೇಳಿ ಅಂತ ಕೇಳ್ತಾ ಇದೀವಿ. ಕ್ಲಾರಿಟಿ ಅಂದ್ರೆ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ, ಅದಕ್ಕೆ ಯಾವ ರೀತಿ ಹೈಕೋರ್ಟ್ ನಲ್ಲಿ ಆಕ್ಷೇಪವನ್ನು ತಗೊಂಡು ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ, ಅದನ್ನ ಗಮನಿಸಿ ಈಗೇನ್ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ? ಒಂದ್ ನಿಮಿಷ ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಈ ಬಿಲ್ಲನ್ನು ಯಾತಕ್ಕೋಸ್ಕರ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ? ಯಾವ ಕಾರಣದಲ್ಲಿ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳೇನು, ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ? ಯಾವ ರೀತಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಹಸ್ತಕ್ಷೇಪ, ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ? ಈಗೇನು ತಿದ್ದುಪಡಿ ತಂದಿರಾ? ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ. ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮಗೆ, ನಿಮ್ಮಂಥವ್ರಿಗೆ ಯಾರಿಗೇ ಆಗಲಿ, ಇವನ್ ಇದು ಕೋರ್ಟಲ್ಲಿ ಅಪೀಲ್ ಮಾಡಲಿಲ್ಲ, ಕೋರ್ಟಲ್ಲೂ ಅಪೀಲ್ ಮಾಡಲಿಲ್ಲ. ಬಟ್ ನಾವೇನೇ ಮುಂದೆ ಕನ್ಫ್ಯೂಷನ್ ಇರಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ, ಆ ಬಾಡಿಗೆ ನೀವು ಯಾರ್ಯಾರು ಸದಸ್ಯರಿದ್ದೀರಿ, ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ಇರೋದಿಲ್ವೋ, ನೀವು ಇರ್ತೀರೋ ನೀವು ಇರೋದಿಲ್ವೋ, ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನ ತೆಗೆದು ಬಿಸಾಕ್ತೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.